ಯವ್ವ ಯವ್ವ ಏನು ಮಂಜು ಬಿದ್ದೈತಿ ಇವತ್ತು ಬೆಳಗ್ಗೆ ಅಷ್ಟು ಥಂಡಿ ಬಿಟ್ಟೈತಿ ನೋಡು. ಆಮೇಲೆ ಇದೆ ನಮ್ಮ ನೀನ ಬಿಸಿಲಕ್ಕತಿ. ಅಲ್ಲ ಇವಕ್ಕೆ ಏನು ಹೇಳ್ಬೇಕು ನೋಡು, ಅರಬಿ ಇಲ್ಲೇ ಒಣಗಿಟ್ಟು ಹಂಗೆ ಹೋಗ್ಯಾವ. ಈಗ ತಂಪಾಗಿರಂಗಿಲ್ಲ ಇವು ಅರಿಬಿ. ನಿನ್ನೆ ಹೇಳೇನೋ ಅನ್ನ ಒಣಗಿದ್ಕೊಳ್ಳೆ ತಕ್ಕೋರ್ರಿ ಅಂತೇಳಿ, ಒಬ್ಬರು ತಕ್ಕೊಂಡಿಲ್ಲ ಇದನ್ನು ನೋಡಿ. ಇದ್ಯಾಕೆ ಇಲ್ಲಿ ನಿಂತಿಲ್ಲ ಹಿಂಗೆ? ನಾನು ಕಾಯ್ಕೊಂತ ನಿಂತಿದ್ದೇನೆ, ನಾ ಬರ್ತೇನಂತೇಳಿ. ಓ ಹೌದಪ್ಪ, ನೀನು ಬರ್ತೀಯ ಅಂತೇಳಿ ಆರತಿ ಹಿಡ್ಕೊಂಡು ಒಂದು 4 ಹುಡುಗ್ಯಾರನ್ನ ಅಲ್ಲಿ ಬಾಕಲ್ದಾಗ ನಿಂದ್ರಿಸಿ ಬಂದೇನಂತ. ನೀ ಬರ್ತಿದ್ದಿ, ನಿನ್ನ ಆರತಿ ಅತ್ತಿ ಒಳಗೆ ಕರ್ಕೊಳ್ಳೋಣಂತೆ. ಏನ ದೇವ್ರ ಊರಾಗದಾನ ಗುಡಿಯಾಗದಾನ ಇಲ್ಲ ಏನು? ಎಲ್ಲರೂ ಗುಡಿ ಬಿಟ್ಟು ಹೋದ್ನ ನಿನಗೆ ಇಂಥ ಚಲೋ ಬುದ್ಧಿ ಆತ್ತಾನ? ಅದು ಹುಡುಗಿಯನ್ನ ಕರ್ಕೊಂಬಂದು ನಿಂದ್ರಿಸಿ ನನ್ನ ಆರತಿ ಹತ್ತ ಅಷ್ಟ. ಏ ಮಾನ್ಗೆಟ್ಟಿದ್ದ ಹಲ್ಕೆಸದ ಹಂಗ. ಏ ನಾನು ಇಲ್ಲಿ ಹಿತ್ಲ ಕಡೆ ಏನಾಗೈತಿ ಏನಿಲ್ಲ ಅಂತ ನೋಡಕ್ಕೆ ಬಂದಿದ್ದೆ. 1-2 ಕಟ್ಟಿಗೆ ತೊಗೊಂಡಿದ್ದು ನೋಡಿ ಹೋಗೋಣ ಅಂತೇಳಿ. ನಿನ್ನೊಂದು ದೊಡ್ಡ ಕತಿನ ಅಲ್ಲ, ಹಲ್ಕೆಸದ್ ಬಿಟ್ಟ ಹಂಗೆ ಹುಡುಗಿಯರನ್ನ ಕರ್ಕೊಂಬಂದೆ ನನ್ನ ಹತ್ರ. ಮುಚ್ಚ ಬಾಯಿ. ನಡಿ ನಡಿ, ಸಾಕು ಮಾತಾಡಿದ್ದು, ಚಹಾ ಹಾಕ್ಕೊಡು ನಡಿ. ಅಲ್ಲ ಇಲ್ಲಿ ತಿಪ್ಪಿ ಅವತಾರ ನೋಡು, ಇಲ್ಲಿ ಎಲ್ಲ ಗಿಡ ಬೆಳೆದವ, ಅವ್ನು ಕಡಿಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ. ಕಟ್ಟಿಗೆನೂ ಒಂದಿಷ್ಟ ಅದಾವ, ಇಷ್ಟು ಮುಗಿದ್ರೆ ಮುಗೀತು. ಕಟ್ಟಿಗೆ ಕಡಿಬೇಕು ಅನ್ನೋದು ಏನು ಎತ್ತಿ ಇರಂಗಿಲ್ಲ ಇವಕ್ಕೆ. ಹಂಗೆ ಅಡ್ಡಾಡ್ತಾನ. ಮತ್ತು ನೋಡಿದ್ರು ನನಗೆ 108 ಮಾತಾಡ್ತಾನೆ. ಅಲ್ಲ ಮಾನ್ಸ, ನೀನೇ ಹೇಳಿತ್ತಿಲ್ಲ ನಿನಗೆ ಅರ್ಬಿ ತಗೊಂಬರ್ರಿ ಅವನ್ನ ಅಂತೇಳಿ. ಒಣಗಿದ್ಕೊಳ್ಳೆ ಈಗ ನೋಡು ಮಂಜು ಬಿದ್ದು ಎಲ್ಲ ತಂಪಿಟ್ಟು ಹೋಗ್ಯಾವ. ಮತ್ತೆ ಹಂಗೆ ಬಿಡ್ಬೇಕಿನ್ನು ಅವನ್ನ. ನಿನ್ನೆ ತಗೊಂಬರ್ಬೇಕಿಲ್ಲ ನೋಡಿ. ನಿನ್ನೆ ನಾ ಹೊಂಟಿದ್ದೆ, ಲಕ್ಷ್ಮಿ ಅಕ್ಕ ನಾ ತಗೊಂಬರ್ತೇನೆ ತಗೋ ಅಂದು ಇಲ್ಲಿ ಕಸ ಹುಡುಗ ಅಂತೇಳಿ ನನಗೆ. ಕಸ ಹುಡುಗಕ್ಕೆ ಕಸಬರಿಗೆ ಕೊಟ್ಟಾಕಿ ಹೋದ್ಲಾಕಿ ತಗೊಂಬರ್ಲಿಲ್ರಿ. ಅದ್ರ ಹೆಣ ಐತ್ಲಿ ಏನು ತಗೊಂಬಂದಿಲ್ಲ ನೋಡಿ, ಎಲ್ಲ ತಂಪಿಟ್ಟು ಹೋಗ್ಯಾವು. ಇವತ್ತು ರೊಟ್ಟಿ ಮಾಡ್ರಿ ನಾಷ್ಟಕ್ಕೆ. ಆಯ್ತು ರೀ. ಓಹೋ ಆಕಿನೂ ಮಾಡಂಗಿಲ್ಲ, ನಾನು ಮಾಡೋಕ್ಕಿಗೂ ಬಿಡಂಗಿಲ್ಲ. ಆಮೇಲೆ ಬೈಸೋದು ಮಾತ್ರ ನಾನು ಬೈಸ್ತಾಳೆ, ಆಕಿ ಜೊತೆಗೆ ನಾನು ಬೈತಾರ. ಇನ್ನೊಂದ್ಸತ ಏನಾರೇ ನನಗೆ ಹೇಳಕ್ಕೆ ಬರಲಿ ಅವಾಗ ಮಾಡ್ತೇನೆ ನಾನು. ನೀಲವಕ್ಕ ಅದಿಯನ ಮನ್ಯಾಗ? ಅದೇಂ ಬಾಲೆ ಕುಂದ್ರ ಬಾ. ಏನು ಮುಂಜಾನೆ ಬಂದುಬಿಟ್ಟಿದ್ದಿ? ಏನಿಲ್ಲ ಬಿಡ, ಯಾಕ ನಂಗೊಂದು ಸ್ವಲ್ಪ ಚಾ ಪುಡಿ ಬೇಕಾಗಿತ್ತ. ನಿನ್ನೆ ಅಂಗಡಿ ಕಸಿದ್ದೆವ, ನಿನ್ನೆ ಹುಡುಗ ತರಲೇ ಇಲ್ಲ. ಆಮೇಲೆ ರಾತ್ರಿ ಲೇಟಾಗಿ ಹೋದ್ನಂತ ಅಂಗಡಿ ಬಂದು ಆಗ್ಬಿಟ್ಟಿತ್ತು. ಈಗ ಮುಂಜಾನಂತರೂ ಇನ್ನೂ ತೆಗೋದೇ ಇಲ್ಲ. ಅದಕ್ಕೆ ಒಂದಿಟ್ಟು ಚಾ ಮಾಡೋಕ್ಕೆ ಚಾ ಪುಡಿ ಬೇಕಿತ್ತು. ಚಾ ಪುಡಿ ಕೊಡು ಒಂದಿಟ್ಟು, ಆಮೇಲೆ ತಂದಿದ್ದು ಕೊಡ್ತೇನಂತ. ಅಯ್ಯ ಅದಕ್ಕೇನು ಅದೇನು ಯಾರ್ದಾರ ಹೊಟ್ಟೆಗೆ ಹೋಗಿ ಬಂಗಾರ ಹಾಕತ್ತಾನ? ಕೊಡ್ತೀನಿ ತಡಿಯವ ಚಾ ಪುಡಿನ. ಏನು ಕಾಣ್ಲಾರ ಚಾ ಪುಡಿ. ಆಮೇಲೆ ಇವತ್ತಿಲ್ಲಂದ್ರೆ ನಾಳೆ ಕೊಡುವಂತಿ. ಅಲ್ಲೇ ಯಾಕ ಮತ್ತು ನೀನು ಸಸಿ ನೋಡಿದ್ರೆ ಚಾ ಪುಡಿ ನಮ್ಮ ಮನ್ಯಾಗ ಖಾಲಿ ಆಗೈತ್ರಿ, ಇಟ್ಟಿತ್ತು. ಅದು ಈಗ ಚಾಕ್ ಹಾಕ ಕಟ್ಟಾಕತ್ತಿ ಅಂತೇಳಂದ್ಲು. ನೋಡಿ ಮತ್ತೆ ಐತೆ ಇಲ್ಲ ಅಂತೇಳಿ. ಇದ್ರ ಕೊಡು, ಇಲ್ಲಾಂದ್ರೆ ಬೇಡ. ಹೌದಾ, ಆ ಥರ ಹೇಳಿದ್ಲಾ? ಎಲ್ಲದಾಳಂಗಿದ್ರಕ್ಕೀಗ? ಅಲ್ಲೇ ಹೊರಗೆ ಕಸ ಹೊಡ್ಗಾಕತ್ತಿದ್ಲು ಆಕಿ. ಆಕಿ ನೋಡಿರಕ್ಕಿಲ್ಲ. ನಿನ್ನೆ ನಮ್ಮ ಮನೆಯವ್ರು ತಗೊಂಬಂದಿಟ್ಟಾರ, ಆಕಿಗೆ ಗೊತ್ತಿರಕ್ಕಿಲ್ಲ. ಅದಕ್ಕೆ ಹಂಗೆ ಅಂದಿರ್ಬೇಕು ಆಕಿ. ತಡಿ ತೊಂಬರ್ತೇನಂತ. ಇದ್ಯಾಕ ಮಗ ಹಿಂಗೆ ಹೇಳ್ತಿಂದವ್ರಗತ್ಲೆ ಮಾಡ್ಕೊಂಡು ಬರತ್ತಿದ್ದಿ? ಏನು ಹಾಡ್ಯಾತ್ ನಿನಗೆ? ಅತ್ತೆಯರ ಭಾಳ ತಲೆನೂ ಸಾದೈತ್ರಿಪ್ಪ. ಅದಕ್ಕೆ ಕಸ ಹೊಡ್ಗೋಕ್ಕೂ ಆಗಲಿಲ್ರಿ ನನಗೆ. ಬಗ್ಗೆ ಒಂದು ಈಟ ಹಂಗೆ ಕಸ ಹೊಡಿಗಿ ಮತ್ತು ರಂಗೋಲಿ ಹಾಕಿ ಬಂದೆ ರೀ. ಭಾಳ ತಲೆನೂ ಸಾತೈತ್ರಿಪ್ಪ, ಕೆಳಗೆ ಬಗ್ಗೆ ನೋಡೋಕ್ಕಾಗಲ್ತು ನಂಗೆ. ಅಲ್ಲ, ಮೊನ್ನೆ ಕಾಲು ಸಾಕತ್ತಿದ್ದು, ನಿನ್ನೆ ಹೊಟ್ಟೆ ಸಾತಿತ್ತು, ಇವತ್ತು ತಲೆನೂ ಸಾತೈತಿ. ಅಂದ್ರೆ ಏನು ದಿನ ಒಂದೊಂದು ನುಸ್ತಾವೋ ಏನೇ ನಾಟಕ ಇದು? ಹೌದಾ, ತಲೆನೂ ಸಾತೈತೆ. ನಡಿ ಹೆಂಗಿದ್ರೆ ಮೊದಲು ದವಾಖಾನಿಗೆ ಹೋಗಿ ಬರೋಣಂತ. ಟೈಮ್ ಎಷ್ಟಾತೀಗ? 8:30 ಆತ. ಇನ್ನೊಂದು ಅರ್ಧ ತಾಸು ತಡಿ, 9:00ಗೆ ಬರ್ತಾನಂತ ಅವಾಗ ಹೋಗಿ ಬರೋಣಂತ ದವಾಖಾನಿಗೆ. ಅಲ್ಲ ಕೆಲಸ ಭಾಳ ಅಕ್ಕವ ಅಂತೇಳಿ ನಾನು ದಿನ ಒಂದೊಂದು ಕಾಲು ಸಾತೈತೆ, ತಲೆನೂ ಸಾತೈತೆ, ಹೊಟ್ಟೆನೂ ಸಾತೈತೆ, ಕೈನೂ ಸಾಕತ್ತೈತೆ ಅಂತ ಹೇಳ್ಬೇಕತ್ತೆ ನಾ ಹೇಳಕತ್ತೀನಿ. ಇವ್ರು ನೋಡಿದ್ರೆ ದವಾಖಾನೆ ಕರ್ಕೊಂಡು ಹೊಂಟ್ರಲ್ಪ. ಆ ಡಾಕ್ಟರ್ ಗೊತ್ತಾಗಿ ಆಮೇಲೆ ಈಕೆ ನಾಟಕ ಮಾಡತ್ತ ಅಂತ ಹೇಳ್ಬಿಟ್ರಂದ್ರೆ ದವಾಖಾನಿಗೆಲ್ಲ ಏನು ಬ್ಯಾಡ್ರಿ ಅತ್ತಿಯಾರ. ಒಂದು ಸ್ವಲ್ಪ ಮಕ್ಕೊಂಡು ರೆಸ್ಟ್ ಮಾಡಿದ್ರೆ ಆರಾಮಾಕತ್ರಿ. ಅದೆಲ್ಲ ಆರಾಮಾಕತ್ತಿ. ಮೊನ್ನೆ ಕಾಲು ಸಾಕತ್ತಿತ್ತು, ಅವಾಗ ಮಕ್ಕೊಂಡಿದ್ದೆ ಆರಾಮತ್ತ ಇಲ್ಲ. ನಿನ್ನೆ ಹೊಟ್ಟೆನೂ ಸಾತಿತ್ತು, ಮಕ್ಕೊಂಡಿದ್ದೆ ಆರಾಮತ್ತ ಇಲ್ಲ. ಇವತ್ತು ತಲೆನೂ ಸಾತೈತಿ, ಇವತ್ತು ಮಕ್ಕೊಂಡ್ರು ಆರಾಮಾಗಂಗಿಲ್ಲ. ಫಸ್ಟ್ ದವಾಖಾನಿಗೆ ಹೋಗಿ ಬರೋದ ಇವತ್ತು. ಇಲ್ರಿ ಅತ್ತಾರ, ಕಾಲು ಹೊಟ್ಟೆನೂ ಎಲ್ಲ ಆರಾಮಾಗೈತ್ರಿ. ಇವತ್ತೊಂದು ಸ್ವಲ್ಪ ಹಂಗೆ ತಲೆನೂ ಸಾತೈತ್ರಿ. ಅದಕ್ಕೆ ಈಗ ಹೋಗಿದ್ದು ನೀವು ವಾಪಸ್ ಬರಬಾರ್ದಲ್ಲ. ಇಲ್ಲ ಅಂತಂದು ಮಾತಿಗೆ ದವಾಖಾನಿಗೆ ಹೋಗಂಗಿಲ್ಲ ಅಂತ ವಾಪಸ್ ಬಂದುಬಿಡ್ತಾವು. ಅದಕ್ಕೆ ಇವತ್ತು ದವಾಖಾನಿಗೆ ಕರ್ಕೊಂಡು ಹೋಗೋದ, ಇವತ್ತು ಅದಕ್ಕೆ ಇಂಜೆಕ್ಷನ್ ಮಾಡಿಸೋದ. ನಡಿ ಒಳಗೆ ಹೋಗಿ ಏನಾರ ಕೆಲಸ ಇದ್ರೆ ನೋಡ್ಕೊಡು. ಬೇಡ ಬೇಡ, ಹೋಗಿ ರೆಸ್ಟ್ ಮಾಡಿ ಹೋಗು. 9:00ಗೆ ಕರ್ಕೊಂಡು ಹೋಗ್ತೇನಂತ. ನೀನು ಬಿಡೋದು ಬಿಟ್ಟು ಫಸ್ಟ್ ದವಾಖಾನಿಗೆ ಕರ್ಕೊಂಡು ಹೋಗ್ತೇನೆ ಇವತ್ತು. ಏನು ಕಾಡತ್ತಾರೋಪ ಇವರು ದವಾಖಾನಿ ಅನ್ಕೊಂತ. ನಾನು ನೋಡಿದ್ರೆ ನಾಟಕ ಮಾಡ್ಕೊತ ಮಕ್ಕೊಂಡ್ನಂದ್ರೆ ಒಂದಿಟ್ಟು ಕೆಲಸ ಕಮ್ಮಿ ಆಕತಿ ಅಂತ ನಾ ಹಂಗೆ ಮಾಡತ್ತೀನಿ. ಇವರೊಬ್ಬರು ದವಾಖಾನೆ ಕರ್ಕೊಂಡು ಹೋಗ್ತಾನಂತೆ. ನೀ ತಗೊಟ್ರಲ್ಲ ತಕಡೆ ತಲೆ ತಕೊಂಡು. ಅಲ್ರಿ ದಿನ ಒಂದೊಂದು ಕಾಲು ಕೈನು ತಲೆನೂ ಮುಕ್ಳಿನೂ ಮಕಾನು ಅಂತ ಮಕ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಇದೆಲ್ಲ ನಾಟಕ ಅಂತ ನನಗೂ ಗೊತ್ತೈತ್ರಿ, ಯಾಕಂದ್ರೆ ನಾನು ಇಂಥದ್ದು ನೋಡೇ ಬಂದೇನಿ. ಅದಕ್ಕೆ ಇವತ್ತು ಬಿಡಂಗಿಲ್ರಿ ಈಕಿನ. ಅಂತ ಇಂತೂ ಫಸ್ಟ್ ಸ್ಯಾಲ್ರಿ ಬಂತು.
ಏನು ಮಾಡಿದ್ದಿ ಸ್ಯಾಲ್ರಿನ ಬ್ಯಾಂಕ್ ಒಳಗೆ ಬಿಡಬೇಕಿತ್ತ ಆದರೂ ಇರಲಿ ಅಂತ ಫಸ್ಟ್ ಸ್ಯಾಲ್ರಿ ತಗೊಂಬಂದೀನಿ. ಏನಾದರೂ ತಗೊಳ್ಳ, ಏನು ತಗೊಳ್ಳಿ? ಓಹೋಹೋ ಏನು ಮೇಡಮ್ ಅವರು ಆ ರೊಕ್ಕ ಹಿಡ್ಕೊಂಡು ಕೂತ್ಬಿಟ್ಟಿರಿ. ಏನು ನನಗೆ ಕೊಡಕ್ಕೆ ಅನ್ನೋದು ರೊಕ್ಕ ಹಿಡ್ಕೊಂಡಿದ್ದು? ನಿನಗೆ ಕೊಡಲಿ, ನನ್ನ ಫಸ್ಟ್ ಸ್ಯಾಲ್ರಿ ಬಂದಿದ್ರಿ ಇದು. ಹೌದಾ, ಎಷ್ಟೈತಿದು? ಯಾಕೆ ಎಷ್ಟೈತೆ ಅಂತ ಕೇಳತ್ತಿಯಲ್ಲ? ಈಗ ಇದ್ರಾಗಿಂದ ಅರ್ಧ ಏನ್ರಿ ಕೊಡಂತೆ ಕೇಳಕ್ಕ? ಅರ್ಧ ಅಲ್ಲ, ಒಂದು ಪೈಸಾನು ತೋರ್ಸಂಗಿಲ್ಲ ನೀನು. ಆಯ್ತು, ನನಗೆ ಅದಕ್ಕೆ ಬೇಕಲೇಪ್ಪ. ನನ್ನ ರೊಕ್ಕನ ನನಗೆ ಬೇಕಾದಷ್ಟು ಅದಾವು. ಹ್ಞೂ ಹ್ಞೂ ಹೌದಾ, ಬೇಕಾದಷ್ಟು ಅದಾವ. ಹಂಗಿದ್ರೆ ನಾವು ಎಲ್ಲರೇ ಟ್ರಿಪ್ಪಿಗೆ ಹೋಗೊಂಬರ್ರಿ. 3-4 ದಿವಸ ಹೋಗೋಣ, ಮನಾಲಿಗೆ ಹೋಗೊಂಬರ್ರಿ. ಮನಾಲೆ ಗುನಾಲೆ ಎಲ್ಲಿ ಹೋಗಕ್ಕೆ ನನ್ನ ಕಡೆ ₹1 ರೊಕ್ಕ ಇಲ್ಲ ತಮ್ಮ. ನೀನೇನು ಅದನ್ನೆಲ್ಲ ಹಚ್ಚಕೋಬೇಡ ನನಗೆ. ಈಗರೆ ಬೇಕಾದಷ್ಟು ರೊಕ್ಕ ಅದಾವ. ನೀನು ರೊಕ್ಕ ಎದಕ್ಕೆ ಬೇಕನ್ನಕತ್ತಿದ್ದಿ? ಈಗ ₹1 ರೊಕ್ಕ ಇಲ್ಲನ? ನಾ ಎಲ್ಲರೂ ಕರ್ಕೊಂಡು ಹೋಗೋಣದ್ಲೆ ರೊಕ್ಕ ಇರಲ್ಲ ನಿನಗೆ. ಹಾಗೆಲ್ಲ ಅಲ್ಲಿ ಇಲ್ಲಿ ಹೋಗಿ ರೊಕ್ಕ ಹಾಳು ಮಾಡಬಾರ್ದು, ರೊಕ್ಕ ಕುಡಿಸಿಟ್ಕೋಬೇಕು. ರೊಕ್ಕ ಉಳಿಸೋದು ಉಪದೇಶ ಕೊಡ್ತಿದ್ದಿ, ರೊಕ್ಕ ಕೊಡಂಗಿಲ್ಲ ನೀನು. ಹೆಂಗದಿ ನೋಡು. ಈಗ ಅದೆಲ್ಲ ಬಿಡು, ನನಗೆಲ್ಲರೂ ಕರ್ಕೊಂಡು ಹೋಗಿಯಲ್ಲ ಅಷ್ಟೇ ಹೇಳಿ ನೀನು. ಎಲ್ಲಿ ಹೋಕ್ಕಿದಿ ಬಿಡು ಮಾರಾಯ, ಬರೀ ಬೇಜಾರು ಅಡ್ಡಾಡಕ್ಕೆ. ಈಗ ನೋಡಿ, ಈಗ ಬಿಸಿಲು ಚಲೋ ಹೋಗತಿ, ಬೇಸ್ಗೆಗೆ ಯಾರು ಅಡ್ಡಾಡ್ತಾರೆ ಹೇಳು? ಆಯ್ತು, ಇವಾಗ ಬೇಡ, ಜೂನ್ ಜುಲೈದಾಗ ಹೋಗೋಣ ಆಯ್ತಾ? ಬೇಡ ಮಾರಾಯ, ಯಾವಾಗಂತೂ ಬೇಕಾದಷ್ಟು ಮಳೆ ಸುರಿತಿರ್ತೈತಿ. ಎಲ್ಲಿ ಕಾಲು ಇಡಂಗಿಲ್ಲ, ಎಲ್ಲಿ ಕಾಲು ಕಿತ್ತಂಗಿಲ್ಲ ನೋಡು. ಬೇಡ ಬೇಡ. ಸರಿ, ನವಂಬರ್ ಡಿಸೆಂಬರ್ ಕರೆ ಹೋಗೋಣ. ಅವಾಗ ಮಳೆನೂ ಇರಲ್ಲ, ಬಿಸಿಲು ಇರಲ್ಲ. ನೀನು ಏನಾರ ಬುದಿಗಿದ್ದು ಐತಿಲ್ಲ, ಅವಾಗ ಮುಕ್ಕಳೇರೆ ತಂಡಿರ್ತೈತಿ. ಯಾರು ಹೊರಗೆ ಹೋಗೋರ್ನ ಆ ತಂಡ್ಯಾಗ? ಬೇಡ ಬೇಡ. ಅಂದ್ರೆ ನೀನು ಲೆಕ್ಕದ ಪ್ರಕಾರ ನೀನು ಯಾವಾಗೂ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಅಂತ ಅರ್ಥ ಆತು. ಹೋಗೋಣ ಅಂತ. ಸಮಾಧಾನ ತಾಳಿದವನು ಬಾಳಿಯನು, ಗೊತ್ತಿಲ್ಲ ನಿನಗೆ ಅದೇ ಮಾತು. ಯಾಕೆ ನಿನಗೆ ಇನ್ನೊಂದು ಗೊತ್ತಿಲ್ಲ, ನನ್ನ ನಾರಿ ಮುನಿದರೆ ಮಾರಿ.